ನಿಮ್ಮಿಂದ ದೂರ ಇದ್ದಿದ್ದ ಟೈಮಲ್ಲಿ ಮಂಗ್ಳೂರ್ಗೆ ಹೋಗಿದ್ದು, ಸೆಕೆಂಡ್ ಟೈಮ್ ಬೀಚ್ನ ನೋಡಿದ್ದು, ನಮ್ಮೂರ ಜಾತ್ರೆಯಲ್ಲಿ ಸ್ವಿಮ್ಮಿಂಗ್ನ ಮಾಡಿದ್ದು, ಫಸ್ಟ್ ಟೈಮ್ ಆನೇಕಲ್ ಮಳೆಯಲ್ಲಿ ಕ್ಲೈಂಟ್ ಪ್ಲೇಸಲ್ಲಿ ಇದ್ದಿದ್ದು, ಹಾಗೆ ಮೈಸೂರಲ್ಲಿ ನಮ್ಮ ಮನೆ ಮಗನ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದು, ಇದೆಲ್ಲರ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಮೊದಲಿಗೆ ಮಂಗಳೂರಿಂದ ಸ್ಟಾರ್ಟ್ ಮಾಡೋಣ. ಪುತ್ತೂರು ಜಾತ್ರೆಗೆ ಅಂತ ನಮ್ಮ ಮನೆಯವರೆಲ್ಲ ಮಂಗಳೂರಿಗೆ ಎಂಟ್ರಿ ಕೊಟ್ಟರು. ಬಟ್ ನಾನು ಸಾನಿ ಬಂದಿದ್ದು ಜಾತ್ರೆ ಮುಗಿದ್ಮೇಲೆ. ಪ್ರತಿ ಬಾರಿ ದೈವದ ಸ್ಥಾನ ಅಥವಾ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದು ನಮ್ಮನ್ನ ಈ ಬಾರಿ ಮಂಗಳೂರಿನ ಬೀಚ್ಗೆ ಕರ್ಕೊಂಡು ಹೋಗಂತ ಪ್ಲಾನ್ ಮಾಡಿದ್ರು. ಮಂಗಳೂರಿನ ಬಿಸಿಲು ನೋಡಿ ಒಂದ್ ಕಡೆ ಮನೇಲಿ ಇರ್ಬೇಕು ಅನ್ಸ್ತಾ ಇದ್ರು, ಇನ್ನೊಂದು ಕಡೆ ಬೀಚ್ ಅಂದ್ಮೇಲೆ ಏನೋ ಒಂಥರ ಎಕ್ಸೈಟ್ಮೆಂಟ್. ಎಲ್ರು ಎಷ್ಟು ಖುಷಿಯಾಗಿದ್ವಿ ಅಂದ್ರೆ ತುಂಬಾನೇ ಚೆನ್ನಾಗಿ ಆಟ ಆಡಿದ್ವಿ. ಎಷ್ಟು ಆಟ ಆಡಿದ್ವಿ ಅಂದ್ರೆ ಸಂಜೆ ವಾಪಸ್ ಹೋಗ್ತಾ ತಲೆಬಾರ ಸಮೇತ ಹೋಗಿದ್ದೆ. 2 ದಿನ ಬಿಟ್ಟು ನಮ್ಮ ಊರಿಗೆ ಎಂಟ್ರಿ. ಯಾಕಂದ್ರೆ ನಮ್ಮೂರಲ್ಲಿ ಜಾತ್ರೆಗೆ ಅಂತ ಬಂದಿದ್ ನಾವು ನಮ್ಮೂರಲ್ಲೇ ಕಟ್ಸಿರುವಂತ ಏಕೈಕ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ತುಂಬಾನೇ ಎಂಜಾಯ್ ಮಾಡಿದ್ವಿ. ಹಾಗೆ ಜಾತ್ರೆ ಅಂದ್ಮೇಲೆ ನನ್ನ ಹಸಿರು ಬಳೆನ ಮರೆಯೋದಕ್ಕಾಗತ್ತಾ? ಜಾತ್ರೆ ಎಲ್ಲ ಮುಗಿಸ್ಕೊಂಡು ವಾಪಸ್ಸು ಬ್ಯಾಂಗ್ಳೂರಿಗೆ ಬಂದಿದ್ದು ನಾನು. ಮಳೆ ಸ್ಟಾರ್ಟ್ ಆಗಿತ್ತು, ಆನೇಕಲ್ ಮಳೆ. ಆ ಟೈಮಲ್ಲಿ ನಾವು ಕ್ಲೈಂಟ್ ಪ್ಲೇಸ್ ಅಲ್ಲೇ ಇದ್ವಿ. ನದಿ ತರ ಇರೋ ಈ ರೋಡ್ಗಳನ್ನ ದಾಟಿ ನಾವು ಸೇಫ್ ಆಗಿ ರೀಚ್ ಆಗೋದೇ ಹೆಚ್ಚಾಗಿತ್ತು. ಅಂಥದ್ರಲ್ಲೂ ನನ್ನ ಸೀನಿಯರ್ ಅವ್ರ ಶೂಸ್ ನ ಕೂಡ ಸೇಫ್ ಆಗಿ ತಗೊಂಡು ಬಂದ್ರು. ಲೇಬರ್ಸ್ ಡೇಗೆ ಮೈಸೂರಿಗೆ ಬಂದಿದ್ದು ನಾನು. ನಾವೆಲ್ಲ ಬರ್ಡೇ ಪ್ರಿಪರೇಷನ್ ನ ಮಾಡ್ಕೊಂತಾ ಇದ್ರೆ ಈ ಕಡೆ ನಮ್ಮಮ್ಮ ಲ್ಯಾಪ್ಟಾಪ್ ಮುಂದೆ ಕುತ್ಕೊಂಡು ಕೆಲಸ ಮಾಡ್ತಿರೋ ತರ ರೀಲ್ಸ್ ನ ಸ್ಕ್ರಾಲ್ ಮಾಡ್ತಾ ಇದ್ರು. ಆಮೇಲೆ ಲೇಟೆಸ್ಟ್ ಆಗಿ ನಮ್ಮ ಗೌತಮಣ್ಣವರ ಎಂಟ್ರಿ. ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ನಾವೆಲ್ಲರೂ ಹೊರಟಿದ್ದು ರೆಸ್ಟೋರೆಂಟ್ಗೆ. ನಾವು ಹೋಗಿದ್ದು ಲೇಟ್ ಆಗಿದ್ರು ಕೂಡ, ಕ್ಲೋಸಿಂಗ್ ಟೈಮ್ ಆಗಿದ್ರು ಕೂಡ ರೆಸ್ಟೋರೆಂಟ್ ಅಲ್ಲಿ ತುಂಬಾ ಒಳ್ಳೆ ಸರ್ವಿಸ್ ನ ಕೊಟ್ಟು ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ಇವತ್ತಿಗೆ ಮತ್ತೆ ಒಂದು ಸಿಗೋಣ. ಅಲ್ಲಿ ತನಕ ನೀವು ನಂಗೋಸ್ಕರ ಕಾಯ್ತೀರಿ, ಹಾಗೆ ಓದ್ತೀರಿ. ಟಾಟಾ ಬಾಯ್.